ಒಂದು ಕಾಲದಲ್ಲಿ ಒಂದು ಸಣ್ಣ ರಾಜ್ಯದಲ್ಲಿ ದಯಾಳು ರಾಜನಾದ ಕಿಂಗ್ ವಿಕ್ರಮ ವಾಸಿಸುತ್ತಿದ್ದನು. ಅವನು ನ್ಯಾಯ ಮತ್ತು ಪ್ರಾಮಾಣಿಕತೆಯಿಂದ ಆಡಳಿತ ಮಾಡುತ್ತಿದ್ದನು. ಒಂದು ದಿನ ಅವನು ಸಾಮಾನ್ಯ ವ್ಯಕ್ತಿಯಂತೆ ವೇಷಧರಿಸಿ ತನ್ನ ರಾಜ್ಯದ ಗ್ರಾಮಗಳಿಗೆ ಭೇಟಿ ನೀಡಿದನು. ಒಂದು ಗ್ರಾಮದಲ್ಲಿ ಬಡ ರೈತನು ದುಃಖದಿಂದ ಕುಳಿತಿರುವುದನ್ನು ಕಂಡನು. ಮಳೆ ಬರದ ಕಾರಣ ಅವನ ಬೆಳೆ ನಾಶವಾಗಿತ್ತು. ರಾಜನು ಅವನ ಮಾತು ಕೇಳಿ ಸಹಾಯ ಮಾಡಲು ನಿರ್ಧರಿಸಿದನು. ಅರಮನೆಗೆ ಹಿಂತಿರುಗಿದ ನಂತರ ರಾಜನು ರೈತರಿಗೆ ಬೀಜ, ನೀರಾವರಿ ಮತ್ತು ಸಹಾಯ ನೀಡುವ ಯೋಜನೆ ಆರಂಭಿಸಿದನು. ಕೆಲವು ತಿಂಗಳ ನಂತರ ಗ್ರಾಮದಲ್ಲಿ ಮತ್ತೆ ಹಸಿರು ಬೆಳೆಗಳು ಬೆಳೆಯತೊಡಗಿದವು. ಜನರು ಸಂತೋಷದಿಂದ ಬದುಕಲು ಆರಂಭಿಸಿದರು. ರಾಜ ವಿಕ್ರಮನು ಜನರ ಕಲ್ಯಾಣವೇ ನಿಜವಾದ ರಾಜತ್ವ ಎಂದು ನಂಬುತ್ತಿದ್ದನು.